ಫೈನಲಿ ಮಂಟಪಕ್ಕೆ ಗಿಫ್ಟ್ ರೆಡಿಯಾಗಿ ಈಗ ಹೋಗೋಣ. ಮದುವೆ ಹೆಣ್ಣಿನ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಫ್ರೆಂಡ್ ಮದುವೆ ಇದೆ. ಸೊ ನನ್ನ ಫ್ರೆಂಡ್ ಮದುವೆಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಯಾರ್ಯಾರು ಸಿಗ್ತಾರೆ ಅಂತ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಈಗ ಮನೆ ಬಿಟ್ಟು ಮಂಟಪದ ಕಡೆ ಹೋಗ್ತಾ ಇದ್ದೀವಿ. ಸ್ಕೂಟಿ ತಗೊಂಡು ಮನೆಯಲ್ಲಿ ಫೈನಲಿ ಮಂಟಪಕ್ಕೆ ರೀಚ್ ಆದ್ವಿ. ನಮ್ಮ ಜೊತೆ ಇದ್ದಾರೆ ನನ್ನ ಸ್ಕೂಲ್ ಫ್ರೆಂಡ್ ಬಿಲಾಲ್ ಆಸ್ ಬಿಲಿ. ಹಾಯ್ ಹೇಳೋ. ಆ್ಯಂಡ್ ಮೇಘನಾ, ಇವಳು ನನ್ನ ಕಾಲೇಜ್ ಮೇಟ್, ಇವ್ ನನ್ನ ಸ್ಕೂಲ್ ಮೇಟ್. ಇನ್ನು ಯಾರ್ಯಾರು ಸಿಗ್ತಾರೆ ನೋಡೋಣ ಒಳಗಡೆ. ಗೈಸ್, ಇಲ್ಲೇ ಡೆಕೋರೇಷನ್ ನಡೀತಾ ಇದೆ. ಇನ್ನೂ ಮದುವೆ ಹುಡುಗಿ ಬಂದಿಲ್ಲ. ಗೈಸ್, ಇದು ಎಲ್ಲ ಅವಳಿಗೆ ಅಂತ ಗೈಸ್ ಮನೆ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿದ್ದಾರೆ. ಅವಳು ಮದುವೆ ಆದಮೇಲೆ ಇವನ್ನೆಲ್ಲ ಕಟ್ಕೊಂಡಿರ್ತಾರಂತೆ. ಅದನ್ನು ಇವ್ರು ಹೇಳಿದ್ರು, ಬಿಲಾಲ್ ಅವರು. ನೋಡೋಣ, ಇನ್ನೂ ಬಂದಿಲ್ಲ ಮದುವೆ ಹೆಣ್ಣು ಹತ್ರ ಒಂದು ಮೀಟ್ ಆಗೋಣ. ಮದುವೆ ಹೆಣ್ಣು ರೆಡಿ ಆಗಿದ್ದಾರೆ, ಬಟ್ ಅವ್ರ ಮುಖ ತೋರಿಸಂಗಿಲ್ಲ ಅಂತ ಅವ್ರ ಶಾಸ್ತ್ರ. ಗಿಫ್ಟ್ ರೆಡಿಯಾಗಿ ಈಗ ಹೋಗೋಣ. ಗಿಫ್ಟ್ ರೆಡಿ ಆಗಿದೆ ಗೈಸ್. ಈಗ ಗಿಫ್ಟ್ ತಗೊಂಡು ಮದುವೆಗೆ ಹೋಗೋದ. ವೆಜ್ ಊಟ ಮಾಡೋರಿಗೆ ವೆಜ್ಜು, ಅಲ್ಲಿ ನಾನ್ ವೆಜ್ ಊಟಕ್ಕೆ ಕೆಳಗಡೆ ಇದೆ. ವೆಜ್ ಊಟವ್ರಿಗೆ ಹೋಳಿಗೆ ಊಟ. ಫೈನಲಿ ಊಟ ಮುಗಿಸ್ಕೊಂಡು ಬಂದ್ವಿ. ಮಾತಾಡ್ತಾ ಹೇಳಿದ್ರು, ಊಟ ಮುಗಿಸ್ಕೊಂಡು ಬಂದ್ವಿ. ಬಟ್ ಅದಿನ್ನೂ ಫೋಟೋಶೂಟ್ ನಡೀತಾ ಇದೆ. ಗಂಡ ನೋಡ್ಬೇಕಂತ ಬಂದರು. ತುಂಬ ಸೆಕೆ ಇದೆ ನಮ್ಮೂರಲ್ಲಿ. ತುಂಬ ಸೆಕೆ ಇದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ನನ್ನ ಸ್ಕೂಲ್ ಫ್ರೆಂಡ್ ಬಿಲಾಲ್. ಇವನೇ ನಾವು ದೊಡ್ಡಮ್ಮ ಅಂತ ಕರೆದು ಸಾಯಿಸ್ತಾರೆ. ಅವರು ತುಂಬ ನಾಚ್ಕೊತಾ ಇದ್ದಾರೆ ವಿಡಿಯೋದಲ್ಲಿ ಬರೋಕ್ಕೆ. ನಾ ಏನೂ ಆಗಲ್ಲ ಮಾಡೋ ಅಂದರೂ ಮಾಡ್ತಾ ಇಲ್ಲ, ತುಂಬ ನಾಚ್ಕೊತಿದ್ದೇನೆ. ಆ್ಯಂಡ್ ನಮ್ಮ ಇನ್ನೊಬ್ಬರು ಕಾಲೇಜ್ ಮೇಟ್. ಹಾಯ್ ಹೇಳು. ಹಾಯ್. ಇವಳು ನಮ್ಮ ಕಾಲೇಜ್ ಮೇಟು. ಅದು PU ಕಾಲೇಜು, ಒಂದೇ ಬೆಂಚ್ ಇದ್ದಿದ್ದು.
ನನಗಿನ್ನ ತುಂಬ ಕುಳ್ಳಿಯಾಗಿದ್ದಾಳೆ. ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿಲ್ಲ, ತುಂಬ ಕುಳ್ಳಿಯಾಗಿದ್ದಾಳೆ. ಅಯ್ಯೋ ಗೈಸ್, ಇನ್ನು ಮದುವೆ ನಡೀತಾ ಇದೆ ಗೈಸ್. ಇವ್ರ ಕಡೆ ಎಲ್ಲ ಹೆಣ್ಣಿಗೆ ಕಟ್ ಕಳಿಸ್ತಾರಂತೆ ಗೈಸ್. ಇಷ್ಟು ಕೂಡ ಪ್ರತಿಯೊಂದು ಕೂಡ ಹೆಣ್ಣು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಇವನ್ನೆಲ್ಲ ಕಟ್ ಕಳಿಸ್ತಾರೆ, ಹೆಣ್ಣಿನ ಕಡೆಯವರು ಗಂಡಿನ ಮನೆಗೆ ಅನ್ನೋ ಶಾಸ್ತ್ರ ಅಂತ ಇವ್ರದ್ದು ಎಲ್ಲ ಗೈಸ್. ಸೋ ಮೈ ಗಾಡ್, ಇದನ್ನೆಲ್ಲ ಹೇಳಿದ್ದು ಇವರೇ. ಫೈನಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಮಂಟಪದಿಂದ ಆಚೆ ಬಂದಿದ್ದೀವಿ. ಈಗ ಇವರಿಬ್ಬರನ್ನ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿ ನಾನು ಮನೆಗೆ ಹೋಗ್ತೀನಿ. ಇವ್ರ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ವಿದ್ಯಾಶ್ರೀ ಚಾನಲ್. ಅವ್ರು ಗಾಡಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಗಾಡೀಲಿ ಅವರಿಬ್ಬರನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನಾನು ನಮ್ಮ ಮನೆಗೆ ಹೋಗ್ತೀನಿ ಗೈಸ್. ಇನ್ನೂ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮದುವೆ ಮುಗಿಸ್ಕೊಬಂದು ಫುಲ್ ಸುಸ್ತಾಗಿತ್ತು. ಸೊ ಚೆನ್ನಾಗಿ ಒಂದು ರೌಂಡ್ ನಿದ್ದೆ ಮಾಡಿಕೊಂಡು ಫ್ರೆಶ್ ಆಗಿ ಎದ್ದಿದ್ದೀವಿ. ಎದ್ದು ಬಂದು ನೋಡ್ರಿ, ಇಲ್ಲಾಗಲೇ ಕ್ರಿಕೆಟ್ ಆಡ್ತಾ ಇದ್ದಾರೆ. ನನ್ನನ್ನು ಕರೆದಿಲ್ಲ ಕ್ರಿಕೆಟ್ ಆಡೋಕ್ಕೆ. ಕ್ರಿಕೆಟ್ ಆಡ್ತಾ ಇದ್ದಾರೆ. ಇವನು ಬ್ಯಾಟಿಂಗ್ ಮಾಡ್ತಿರೋದು ರಿಷಿ ಆ್ಯಂಡ್ ಬೌಲಿಂಗ್ ಮಾಡ್ತಿರೋದು ಯಾರು? ಸುಮಂತ್ ಬೌಲಿಂಗ್ ಮಾಡ್ತಾ ಇದ್ದಾನೆ ಗೈಸ್. ಇನ್ಮೇಲೆ ರಜಾ ಬಿಟ್ಟೋಗಿಂದ ಇದೊಂದೇ ಪ್ಲೇಸಲ್ಲಿ ಕ್ರಿಕೆಟ್ ಆಡ್ತಾನೆ ಇರ್ತಾರೆ. ಪ್ಲೇಸೇ ಚೇಂಜ್ ಮಾಡಲ್ಲ, ಬರೀ ಕ್ರಿಕೆಟು. ಬೆಳಗ್ಗೆ ಎದ್ರು ಕ್ರಿಕೆಟು, ಸಂಜೆ ಆದರೂ ಕ್ರಿಕೆಟು ಗೈಸ್. ಇವನ ಹೆಸರು ರಿಷಿ ಅಂತ. ರಿಷಿ, ನನ್ನ ಯೂಟ್ಯೂಬ್ ಚಾನಲ್ ಹಾಯ್ ಹೇಳು. ಇವಂದು ಯೂಟ್ಯೂಬ್ ಚಾನಲ್ ಇದೆ, ಅವನಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಿನ್ ಯೂಟ್ಯೂಬ್ ಚಾನಲ್ ಹೆಸರು? ರಿಷಿಕ್ ಜಿ ಪಿ ಅಂತ ಇವಂದು ಯೂಟ್ಯೂಬ್ ಚಾನಲ್ ಇದೆ ಗೈಸ್. ಇವನಿಗೂ ಸಪೋರ್ಟ್ ಮಾಡಿ. ಅವರಮ್ಮ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ನ ಪ್ರಿಪೇರ್ ಮಾಡಿ ಅವ್ನಿಗೆ ಹೇಳ್ಕೊಡ್ತಾರೆ. ಅವ್ನು ಚೆನ್ನಾಗಿ ಮಾಡಿದ್ದಾನೆ ಗೈಸ್. ನೀವು ಒಂದ್ಸಲ ಟೆಸ್ಟ್ ಮಾಡಿ ಅವನ ಯೂಟ್ಯೂಬ್ ಚಾನಲ್ನ ಗೈಸ್. ಇಷ್ಟಾಗಿತ್ತು ಇವತ್ತಿಂದು ದಿನಚರಿ ವ್ಲಾಗ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ VS ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಟೇಕ್ ಕೇರ್, ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ.